ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ವೈಷ್ಣವಿ. ವೆಲ್ಕಮ್ ಟು ಬನಸಿರಿ ಚಾನಲ್. ನಾನಿವತ್ತು ಒಬ್ಬಟ್ಟು ಸಾರನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ಒಂದು ಸ್ವಲ್ಪ ಜೀರಿಗೆ, ಸಾಸಿವೆ, ಕರಿಬೇವು, ಕೊತ್ತಂಬರಿ, ಒಂದೆರಡು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ, ಒಂದೆರಡು ಟೊಮೆಟೊನ ಹೆಚ್ಚಿಟ್ಕೊತಾ ಇದ್ದೀನಿ, ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, ಒಂದು ಸ್ವಲ್ಪ ಉಪ್ಪು, ಎಣ್ಣೆ. ಇವಾಗ ಒಂದು ಪಾತ್ರೆನ ಬಿಸಿಗೆ ಇಟ್ಕೊಂಡು ಅದಕ್ಕೆ ಒಂದು 2-3 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ನಮ್ಮ ಮನೆಯಲ್ಲಿ ನಾವು ಕುಸುಬಿನ ಗಾಣಕ್ಕೆ ಹಾಕಿಸ್ಕೊಂಡು ಬಂದು ಆ ಎಣ್ಣೆನ ನಾವು ಯೂಸ್ ಮಾಡೋದು, ಬೇರೆ ಯಾವುದೇ ರಿಫೈನ್ಡ್ ಆಯಿಲ್ನ ಯೂಸ್ ಮಾಡೋದಿಲ್ಲ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ ಹಾಕೋತಾ ಇದ್ದೀನಿ, ಒಂದು ಸ್ವಲ್ಪ ಸಾಸಿವೆ ಹಾಕೋತಾ ಇದ್ದೀನಿ, ನಂತರ ಏಲಕ್ಕಿ, ಲವಂಗ, ಒಂದೆರಡು ಮೆಣಸು, ಹಾಗೆ ಒಂದು ಸ್ವಲ್ಪ ಚಕ್ಕೆನ ಹಾಕೋತಾ ಇದ್ದೀನಿ, ಒಂದು 2-3 ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ವಲ್ಲ ಅದನ್ನು ಹಾಕೋತಾ ಇದ್ದೀನಿ, ಸ್ವಲ್ಪ ಕರಿಬೇವನ್ನು ಹಾಕ್ಕೊಳ್ಳೋಣ, ಒಂದು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಲೋ ಫ್ಲೇಮಲ್ಲೇ ಇರಲಿ, ಯಾವುದೇ ರೀತಿ ಉರಿ ಜಾಸ್ತಿ ಮಾಡಬೇಡಿ, ಸೀದೋಗಬಾರ್ದು ಒಗ್ಗರಣೆ, ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದೆರಡು ಟೊಮೆಟೊನ ಮೀಡಿಯಮ್ ಸೈಜಲ್ಲಿ ಹೆಚ್ಚಿಟ್ಕೊಂಡಿದ್ವಲ್ವ ಅದನ್ನು ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ 1 ಸ್ಪೂನ್ ಆಗುವಷ್ಟು ಉಪ್ಪನ್ನು ನಾನು ಹಾಕೋತಾ ಇದ್ದೀನಿ. ನಾನಿಲ್ಲಿ ಪಿಂಕ್ ಸಾಲ್ಟ್ನ ಯೂಸ್ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ 1 ನಿಮಿಷ ಬಿಡೋಣ. ಎಲ್ಲ ಟೊಮೆಟೊ ಹಾಗೆ ಈರುಳ್ಳಿ ಎಲ್ಲ ಸಾಫ್ಟಾಗಿ ಬೆಂದಿರಬೇಕು. ನೋಡಿ ಈ ಥರ ಆಗಿದೆ. ನಂತರ ಇದಕ್ಕೆ 1 ಸ್ಪೂನ್ ಆಗುವಷ್ಟು ಅರಿಶಿನ ಹಾಕೋತಾ ಇದ್ದೀನಿ. ಅರಿಶಿನನೂ ಕೂಡ ನಾವು ಮನೆಯಲ್ಲೇ ತಯಾರಿಸಿದ್ದು. 1 ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಕೋತಾ ಇದ್ದೀನಿ. ಆಮೇಲೆ ಖಾರಕ್ಕೋಸ್ಕರ ನಾನು ಒಂದು 4-5 ಕೆಂಪು ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ಖಾರಕ್ಕೋಸ್ಕರ. ಯಾಕಂದರೆ ಅಚ್ಚ ಖಾರದ ಪುಡಿನ ಹಾಕೋತಾ ಇದ್ದೀನಿ. ನಮ್ಮದು ಅಚ್ಚ ಖಾರದ ಪುಡಿ ಅಷ್ಟೊಂದು ಖಾರ ಇಲ್ಲ, ಅದಕ್ಕೋಸ್ಕರ. ನೋಡಿ ಇವಾಗ ಕಲರಿಗೋಸ್ಕರ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿನ ಹಾಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಗ್ಯಾಸ್ ಆಫ್ ಮಾಡ್ಕೋಬೇಕು. ಖಾರ ಹಾಕಿದ ಮೇಲೆ ಉರಿ ಇರಬಾರ್ದು. ನೋಡಿ ಕೊನೆಯದಾಗಿ ಇದಕ್ಕೆ 1 ಸ್ಪೂನ್ ಆಗುವಷ್ಟು ಕಡಲೆಬೇಳೆನ ಕುದಿಸಿಟ್ಕೊಂಡಿರ್ತೀವಲ್ವ ಒಬ್ಬಟ್ಟು ಮಾಡಲಿಕ್ಕೆ, ಅದನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಸಾರು ತುಂಬ ಟೇಸ್ಟಿಯಾಗಿ ಬರುತ್ತೆ ಇದನ್ನು ಹಾಕೋದ್ರಿಂದ. ಕೊನೆಯದಾಗಿ ಒಂದು ಸ್ವಲ್ಪ ಕೊತ್ತಂಬರಿನ ಸೇರಿಸ್ಕೊಳ್ಳೋಣ. ಅಚ್ಚ ಖಾರದ ಪುಡಿ ಹಾಕಿದ ತಕ್ಷಣ ಗ್ಯಾಸನ್ನು ಆಫ್ ಮಾಡಬೇಕು. ಇದೆಲ್ಲ ತಣ್ಣಗಾದಮೇಲೆ ಒಂದು ಮಿಕ್ಸಿ ಜಾರಿಗೆ ಇದನ್ನೆಲ್ಲ ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ ಇದಕ್ಕೆ ಕೊನೆಯದಾಗಿ ನಾನು ಇಲ್ಲಿ ಬೆಲ್ಲ ಹಾಕೋತಾ ಇದ್ದೀನಿ. ಒಗ್ಗರಣೆಯಲ್ಲಿ ಬೆಲ್ಲ ಹಾಕ್ಕೊಂಡಿಲ್ಲ. ಈ ಸಾಂಬಾರಿಗೆ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಬೇಳೆ ತುಂಬ ರುಚಿ ಕೊಡುತ್ತೆ, ಹಾಗೆ ಬೆಲ್ಲ ರುಚಿನ ಬ್ಯಾಲೆನ್ಸ್ ಮಾಡುತ್ತೆ. ನೋಡಿ ಇಷ್ಟು ಬೆಲ್ಲನ ನಾನು ಇವಾಗ ಹಾಕ್ಕೊಂಡು ಇದನ್ನು ರುಬ್ಕೊಳ್ಳೋದು ತುಂಬ ನುಣ್ಣಗೆ ರುಬ್ಕೊಳ್ಳೋ ಅವಶ್ಯಕತೆ ಇಲ್ಲ, ಇಷ್ಟಾದರೆ ಸಾಕು. ಇವಾಗ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. ನಂತರ ಬೇಳೆನ ನಾವು ಒಬ್ಬಟ್ಟಿಗೆ ಬೇಯಿಸಿಟ್ಕೊಂಡಿರ್ತೀವಲ್ಲ ಅದನ್ನು ಸೋಸ್ಕೊಂಡು ಅದರ ನೀರನ್ನೇ ಇದಕ್ಕೆ ಹಾಕೋತಾ ಇದ್ದೀನಿ. ಬೇರೆ ನೀರನ್ನು ನಾನು ಹಾಕ್ಕೊಳ್ಳೋದಿಲ್ಲ, ಯಾಕಂದರೆ ಒಬ್ಬಟ್ಟನ್ನು ಮಾಡಲಿಕ್ಕೆ ಏನು ನಾವು ಬೇಳೆ ಬೇಯಿಸಿರ್ತೀವಲ್ವ ಆ ಬೇಳೆ ಬೇಯಿಸಿರುವಂಥ ನೀರನ್ನು ತೆಗೆದಿಟ್ಕೊಂಡು ಈ ಸಾಂಬಾರಿಗೆ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಮೇಲೆ ಬೇಕಂದರೆ ಹಾಕ್ಕೋಬೋದು. ಕೊನೆಯದಾಗಿ ಒಂದು ಸ್ವಲ್ಪ ಎಣ್ಣೆಗೆ ಇಂಗು ಹಾಕಿ ಕರಿಬೇವನ್ನು ಹಾಕ್ಕೊಂಡು ಅದರ ಹಿಂಗಿನ ಒಗ್ಗರಣೆ ಕೊಟ್ಕೊಂಡ್ರೆ ಸಾಂಬಾರು ರೆಡಿ ಆಯಿತು. ಒಂದು 2-3 ಕುದಿಸ್ಕೊಂಡ ನಂತರ ಉಪ್ಪು, ಖಾರ, ಹುಳಿ, ಬೆಲ್ಲ ಎಲ್ಲವನ್ನು ಒಂದು ಸತಿ ಟೇಸ್ಟ್ ಮಾಡಿಕೊಂಡು ಯಾವುದು ಕಡಿಮೆ ಆಗಿದೆ ಒಂದು ಸ್ವಲ್ಪ ಹಾಕ್ಕೊಂಡು, ಭಾಳ ಅಂದರೆ ಬೆಲ್ಲ ಕೇಳುತ್ತೆ, ಬೆಲ್ಲ ಹಾಕಬೇಕು ಇನ್ನೊಂದು ಸ್ವಲ್ಪ, ಇಲ್ಲಾಂದರೆ ಉಪ್ಪು ಕಡಿಮೆನೇ ಹಾಕ್ಕೊಂಡಿರ್ಬೇಕು, ಹಾಗೆ ಬೆಲ್ಲನೂ ಕಡಿಮೆನೇ ಹಾಕ್ಕೊಂಡಿರಬೇಕು. ನೋಡಿ ಇಷ್ಟ ಆಗಿದೆ. ಒಂದು 2-3 ಕುದೀತಾ ಇದೆ. ರುಚಿಯಾಗಿರುವಂತಹ ಒಬ್ಬಟ್ಟು ಸಾರು ರೆಡಿಯಾಗಿದೆ. ಇದನ್ನು 2-3 ದಿನ ಬೇಕಂದರೂ ಇಟ್ಕೊಂಡು ತಿನ್ಬೋದು. ಹಾಗೆ ನಾವು ಏನೇ ಇಂಗ್ರೀಡಿಯೆಂಟ್ ಹಾಕಿ ಮಾಡಿದರೂ ಒಬ್ಬಟ್ಟು ಸಾರಿನ ಟೇಸ್ಟು ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಯಾಕಂದರೆ ನಾವು ಏನು ಮೇನ್ ಹಾಕ್ತೀವಲ್ವ ಅದು ಬೇಳೆ ಕಟ್ಟು, ಅದನ್ನು ಹಾಕೋದ್ರಿಂದನೇ ಇದರದ್ದು ಟೇಸ್ಟ್ ಇನ್ನೂ ಹೆಚ್ಚಾಗುತ್ತೆ. ನೋಡಿ ನಾನು ಉಪ್ಪನ್ನು ಸ್ವಲ್ಪ ಆ್ಯಡ್ ಮಾಡ್ಕೋತಾ ಇದ್ದೀನಿ, ಉಪ್ಪು ಕಡಿಮೆ ಆಗಿದೆ ಅಂತ. ಇವಾಗ ಒಂದು ಬೌಲ್ಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಸಾಂಬಾರು ಸ್ವಲ್ಪ ತಿಕ್ಕಾಗಿರ್ಬೇಕಂದ್ರೆ ಸ್ವಲ್ಪ ನೀರನ್ನು ಕಡಿಮೆ ಹಾಕ್ಕೊಳ್ಳಿ. ನೋಡಿ ಬಿಸಿಯಾಗಿರುವಂತಹ ಒಬ್ಬಟ್ಟು ಸಾರು ರೆಡಿ. ನಾನು ಮಾಡುವಂಥ ರೆಸಿಪೀಸ್ ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ, ಒಂದು ಲೈಕ್ ಕೊಡಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.